ಈಗ ಇಷ್ಟು ದೊಡ್ಡದು ಮತ್ತು ಇದರಲ್ಲಿ ಅಂತ ಇರಲಿಲ್ಲ. ಇದಕ್ಕೆ ಮರ್ವಾಯಿ ಹೇಳ್ತಾರಲ್ಲ, ಮರ್ವಾಯಿ. ಇದು ತುಂಬ ಓಲ್ಡ್ ಬಾರ್ ಅಂತೆ. ನನಗೆ ಬ್ಯಾಂಗ್ಳೂರ್ ಫೀಲೇ ಬರ್ತಿದ್ದೆ ಈ ಟ್ರಾಫಿಕಲ್ಲಿ. ಚಿಕನ್ ವಿಂಗ್ಸ್ 1 kg ಕೊಟ್ಟಿದ್ದಾರೆ. ಇಲ್ಲಿಂದ ನನಗೆ ಒಂದು ಒಳ್ಳೆ ವ್ಯೂ ಸಿಗ್ತಾ ಇದೆ. ನಮಸ್ಕಾರ ಎಲ್ಲರಿಗೂ. ನಾನು ಜಸ್ಟ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆದೆ. ನಾನೀಗ ಮಫ್ಸಾದಲ್ಲಿದ್ದೇನೆ. ಇಲ್ಲಿಂದ ನಾನು ನನ್ನ ರೂಮಿಗೆ ಹೋಗ್ತಿದ್ದೆ. ರೂಮ್ ಇರೋದು ವ್ಯಾಗಟೋರಲ್ಲಿ. ಇಲ್ಲಿಂದ ಒಂದು ½ an hour ಆಗ್ತದೆ. ನಾನೀಗ ಹೋಗಿ ಸ್ಕೂಟಿಯಲ್ಲಿ ರೆಂಟ್ ಸಿಗ್ತದೆ ಅಂತ ಹುಡುಕ್ತೇನೆ. ನಾನು ಗೂಗಲಲ್ಲಿ ಒಂದು ಸಿಕ್ತು, ದಯಾನಂದ ರೆಂಟಲ್ಸ್ ಅಂತ. ನಾನು ಇಲ್ಲಿಂದ ಜಸ್ಟ್ 1 minute ಕಾಲ್ ಮಾಡಿ ಕೇಳಿದ್ದೆ ಅವರಿಗೆ ರೆಂಟಿಗೆ. ಅವ್ರು ಮಿನಿಮಮ್ 4 ದಿವಸ ತಗೊಳ್ಬೇಕಂತ ಹೇಳಿದರು. ನನಗೆ ಬೇಕಿರೋದು ಖಾಲಿ 2 ದಿವಸ. ಮುಂದೆ ನೋಡ್ಕೊಂಡು ಹೋಗಿ ಎಲ್ಲಿ ಸಿಗ್ತಾರೆ ನೋಡ್ತೀನಿ. ಫೈನಲಿ ಒಂದು ಸ್ಕೂಟಿ ಸಿಕ್ತು ನಮಗೆ ಇಲ್ಲಿ. ನೀವು ನೋಡ್ಬೋದು, ID ಕಾರ್ಡ್ ಎಲ್ಲ ಕೇಳ್ತಿದ್ದಾರೆ ಸದ್ಯಕ್ಕೆ. 1000 रुपीज़ डिपॉजिट देना पड़ेगा। ಹಾಂ, बाद में वो आपका 1000 ಡೆಪಾಸಿಟ್ ಕೇಳ್ತಿದ್ದಾರೆ. ಗಾಡಿಗೆ 600 ಅಂತೆ ದಿವಸಕ್ಕೆ. ನನಗೆ ಆ್ಯಕ್ಟಿವಾ ಬೇಕಿತ್ತು, ಆ್ಯಕ್ಟಿವಾ ಸಿಕ್ಕಲಿಲ್ಲ. ಫಸ್ಟಿನ ಸಿಕ್ತು, ಪರವಾಗಿಲ್ಲ, ಸಿಕ್ತಲ್ಲ. ಯಾಕೆಂದರೆ ವೀಕೆಂಡ್ ಅಲ್ಲ, ಸಿಕ್ಕುದಿಲ್ಲ ಅಂತ ಹೇಳಿದರು. ಸೊ ನಂದು ಆಧಾರ್ ಕಾರ್ಡ್ ಅವರೇ ತೊಗೊಂಡಿದ್ರು, ರಿಟರ್ನ್ ಮಾಡೋ ಕೊಡ್ತಾರಂತೆ ಒರಿಜಿನಲ್. ನಿಮ್ಮ ಗಾಡಿಯದು ಎಲ್ಲ ಸೈಡಿಂದ ವಿಡಿಯೋ ಮಾಡಲಿಕ್ಕೆ ಮರಿಬೇಡಿ ನೀವು ರೆಂಟ್ ಮಾಡುವಾಗ, ಜಸ್ಟ್ ಸೇಫ್ಟಿ ಪರ್ಪಸ್ಸಿಗೆ. ಹಾಂ ಟೀಕ್. ಹಾಂ, ಪ್ರಾಬ್ಲಮ್ಮು ಟೀಕೆ. ಅವರೇ ಹೇಳ್ತಿದ್ದಾರೆ ನನಗೆ ವೀಡಿಯೋಸ್ ತಗೊಳ್ಳಿಕ್ಕೆ. ಗಾಡಿ ಅದು ವೀಡಿಯೋ ತೆಗಿಯೋ. ठीक है, पेन क्या जाने के टाइम उधर पेट्रोल पंप उधर है, ठीक है, वहाँ पे जाएगा वो जाने के टाइम उधर पेट्रोल, ठीक है, फोटो लेता है। ಹಾಂ ಟೀಕ್ ಎಲ್ಲ. ನಾನು ಕೂಡ ವೀಡಿಯೋ ಮಾಡ್ತಿದ್ದೇನೆ, ಅವ್ರು ಕೂಡ ಫೋಟೋ ತೆಗಿತಾ ಇದ್ದಾರೆ. ಸೊ ಆಲ್ ಸೆಟ್ ಗಾಯ್ಸ್. ಈಗ ಹೊರಡ್ತಿದ್ದೇನೆ ಇಲ್ಲಿಂದ ಸೀದಾ ರೂಮಿಗೆ. ಪೆಟ್ರೋಲ್ ಹಾಕ್ಲಿಕ್ಕೆ ಬಂದಿದ್ದೇನೆ. ಪೆಟ್ರೋಲ್ ಇರಲಿಲ್ಲ, 500 ಹಾಕೋದು ಸದ್ಯಕ್ಕೆ ಸಾಕು. ಬೇಕಾದ್ರೆ ಮತ್ತೆ ಹಾಕ್ಬೋದಲ್ಲ, ಯಾಕೆ ಸುಮ್ಮನೆ. ಐನೂರು ಹಾಕುವ ಮುಂಚೆನೇ ಫುಲ್ ಆಯಿತು. ಟ್ಯಾಂಕಿ ಚಿಕ್ಕದು ಈ ಗಾಡಿ, ಅದು ಇದು 440 ಆಯ್ತು ಈಗ ಟೋಟಲ್. ಸೊ ನಾನು ಫೈನಲಿ ಈಗ ನನ್ನ ರೂಮಿಗೆ ರೀಚ್ ಆದೆ. ರೂಮ್ ನೋಡಿ, ಈಗ ಒಳಗೆ ಹೋಗುವ. ಮೊದಲು ಚಪ್ಪಲಿ ತೆಗಿಯುವ. ರೂಮ್ ನೋಡ್ಬೋದು ನೀವು, ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ. ಕಿಚನ್ ಕೂಡ ಇದೆ, ಏನು ಮಾಡಿ ತಿನ್ನಬೇಕಾದ್ರೆ ಮಾಡಿ ತಿನ್ಬೋದು ನೋಡಿ. ಬಾತ್ರೂಮ್ ಕೂಡ ಒಳ್ಳೆದಿದೆ, ಕ್ಲೀನ್ ಇದೆ. ಸೊ ಈಗ ಇಲ್ಲಿಂದ ಸ್ವಲ್ಪ ಫ್ರೆಶ್ ಆಗಿ ಬ್ರೇಕ್ಫಾಸ್ಟಿಗೆ ಹೊರಡ್ತೇನೆ ನಾನು. ಗಂಟೆ ಆಯಿತು, 11:45 ಆಯಿತು. ಕರೆಂಟ್ ಫಿಸಿಕ್ ನೋಡಿ ನಂದು. 2 ಬೇರ್ ಹಾಕ್ಮೇಲೆ ಎಂತ ಕಾಣ್ತಾ ಉಂಟು ಅದು ಕೂಡ ಹೋಗ್ತದೆ. ನಂದು ಸ್ನಾನ ಮಾಡಿ ಬಂದೆ. ಈಗ ಹೊರಗೆ ಹೋಗ್ಲಿಕ್ಕೆ ರೆಡಿ ಆಗುವ. ಮೊದಲು ನೀವು ಗೋವಾ ಬಂದರೆ ಸನ್ಸ್ಕ್ರೀನ್ ಹಚ್ಚಲಿಕ್ಕೆ ಮರಿಬೇಡಿ. ಕಾಲಿಗೆಲ್ಲ ಬೇಕಂತ ಇಲ್ಲ, ಟ್ಯಾಂಟ್ ಹಾಕೋದಲ್ಲ ಹೇಗೆ ಸಹ. ಆಲ್ ಸೆಟ್ ಗೈಸ್, ಹೋಗುವ. ಹೇಗೆ ಕಾಣ್ತಿದ್ದೇನೆ ಇವಾಗ? ನಾನು ಹೊರಟೆ ಫ್ಯಾಟ್ ಫಿಶ್ ಅಂತ ಒಂದು ರೆಸ್ಟೋರೆಂಟಿಗೆ. ಅದು ಇಲ್ಲಿಂದ ನಾನಿರುವ ಪ್ಲೇಸಿಂದ 17 minutes ಇದೆ. ನಾನು ರೀಚ್ ಆದೆ ಫ್ಯಾಟ್ ಫಿಶ್ಶಿಗೆ. ಸೊ ಇದೆ ಫ್ಯಾಟ್ ಫಿಶ್ ರೆಸ್ಟೋರೆಂಟ್. ಇಲ್ಲಿ ಏಡಿ ಎಲ್ಲ ಇಟ್ಟಿದ್ದಾರೆ ನೋಡಿ, ಲೈವ್ ಇದೆ. ಏನು ಬೇಕು ತೆಗೆದು ಮಾಡಿ ಕೊಡ್ತಾರೆ ರಪ್ಪ ರಪ್ಪ. ಮೀನು ಕೂಡ ಇದೆ, ಲಾಬ್ಸ್ಟರ್ಸ್ ಕೂಡ ಇದೆ.
ಜಿ ಪೇ ಎಕ್ಸೆಪ್ಟ್ ಇಲ್ಲ ಅಂತೆ, ಜಿ ಪೇ ಮತ್ತು ಯು ಪಿ ಐ ಇಲ್ಲ. ನೀವು ಬರುವಾಗ ಕ್ಯಾಶೇ ತೊಗೊಂಡು ಬರಬೇಕು. ಕಾರ್ಡ್ ಎಕ್ಸೆಪ್ಟ್ ಮಾಡ್ತಾರಂತೆ ಇವರು. ಸೊ ಮೆನು ನೋಡಿ ಗೈಸ್ ಇರೋದು. ಇಲ್ಲಿ ಆಲ್ಕೋಹಾಲ್ ಎಲ್ಲ ಕೂಡ ಸಿಗುತ್ತೆ, ಮಾತ್ರ ನಾನೀಗ ಕುಡಿಲಿಕ್ಕೆ ಹೋಗ್ತಿಲ್ಲ, ಯಾಕೆಂದರೆ ಎಲ್ಲ ಕಡೆ ಪೊಲೀಸ್ ನಿಂತ್ಕೊಂಡಿದ್ರು. ಮತ್ತು ಇಲ್ಲಿ ಫೈನ್ ಹಾಕಿದ್ರೆ ಕೂಡ ಗುರ್ತ ಯಾರು ಸಹ ಇಲ್ಲ, ಒಂದು 10,000 ಕೊಡೋದು ಯಾರು. ಸೊ ಆ ರೀಸನಿಂದ ನಾನೀಗ ಕುಡಿತಿಲ್ಲ, ಖಾಲಿ ಊಟ ಮಾಡಿ ಹೋಗ್ತೇನೆ. ಕುಡಿಯೋದು ಸಂಜೆ ಬೀಚಿಗೆ ಹೋದರೆ ಮತ್ತು ಪಬ್ಬಿಗೆ ಹೋದರೆ, ಅವಾಗ ಗಾಡಿ ತೊಗೊಂಡು ಹೋಗೋದಿಲ್ಲ, ಹೋದರೆ ಕ್ಯಾಬ್ ಮಾಡಿ ಹೋಗ್ಬೇಕು. ನಾನು ಗೋವನ್ ಸ್ಪೆಷಲ್ ಫಿಶ್ ಥಾಲಿ, ಪ್ರಾನ್ಸ್ ಬಟರ್ ಗಾರ್ಲಿಕ್ ಮತ್ತು ಚಿಕನ್ ಕ್ಯಾಫ್ರಿಯಲ್ ಅಂತ ಯಾವುದೋ ಒಂದು ಐಟಮ್ ಇತ್ತು ಸ್ಟಾರ್ಟರ್ಸಲ್ಲಿ, ಅದು ಆರ್ಡರ್ ಮಾಡಿದೆ. ಅದು ಐಟಮ್ ಬಂತು ನೋಡಿ, ನೀವು ನೋಡ್ಬೋದು, ಥಾಲಿ ಬಂತು. ಇದು ಯಾವ ಮೀನು ಗೊತ್ತಿಲ್ಲ. ಥಾಲಿಯಲ್ಲಿ ನನಗೆ ಈ ಎಲ್ಲ ಐಟಮ್ ಬಂತು. ಇದರಲ್ಲಿ ಕ್ರ್ಯಾಬ್ ಕೂಡ ಇದೆ, ಜಂಜಿ ಮತ್ತು ಮರ್ವಾಯಿ ಕೂಡ ಇದೆ, ವೆಜಿಟೇಬಲ್, ಮತ್ತು ಒಂದು ಫುಲ್ ದೊಡ್ಡ ಮೀನಿದೆ. ಇದು ಯಾವ ಮೀನು ಗೊತ್ತಿಲ್ಲ, ತಿಂದಾದ್ಮೇಲೆ ಗೊತ್ತಾಗ್ತದೆ ಯಾವ ಮೀನು ಅಂತ. ಹಪ್ಪಳ ಕೊಟ್ಟಿದ್ದಾರೆ, ಆಮೇಲೆ ಇದು ಚಟ್ನಿ ಇರಬೇಕು, ರೈಸ್ ಇದೆ. ಇದೇ ಹೇಳಿದ್ದು ನಾನು ಇನ್ನೊಂದು ಐಟಮ್, ಚಿಕನ್ ಕ್ಯಾಫ್ರಿಯಲ್ ಅಂತ. ಇದು ಅಂತ ಗೊತ್ತಿಲ್ಲ ನನಗೆ, ನೋಡುವ ಹೇಗಿದೆ ಅಂತ. ಥಾಲಿ ತುಂಬ ಟೇಸ್ಟಿ ಆಗಿದೆ ಗಾಯ್ಸ್. ಪ್ರಾನ್ಸ್ ಬಟರ್ ಗಾರ್ಲಿಕ್ ಕೂಡ ಬಂತು. ಎಷ್ಟೆಲ್ಲ ಹೇಗೆ ತಿನ್ನೋದು ಗೊತ್ತಿಲ್ಲ. ಕೊಯ್ಯಲ್ ನೋಡಿ ಗಾಯ್ಸ್, ಎಷ್ಟು ದೊಡ್ಡದು. ಮತ್ತು ಇದರಲ್ಲಿ ಅಂತ ಇರಲಿಲ್ಲ, ಇದರಲ್ಲಿ ಇತ್ತು ದೊಡ್ಡ ಕೊಯ್ಯಲು. ಇದಕ್ಕೆ ಮರ್ವಾಯಿ ಹೇಳ್ತಾರಲ್ಲ, ಮರ್ವಾಯಿ ತುಳುವಲ್ಲಿ ಕೊಯ್ಯೋರು ಹೇಳ್ತಾರೆ, ಕನ್ನಡದಲ್ಲಿ ಮರ್ವಾಯಿ ಹೇಳ್ತಾರಲ್ಲ, ಗೊತ್ತಿಲ್ಲ ನನಗೆ. ಪ್ರಾನ್ಸ್ ಕೂಡ ತುಂಬ ಯಮ್ಮಿ ಆಗಿದೆ ಗಾಯ್ಸ್. ಫುಡ್ 10/10. ನೀವು ಗೋವಾ ಬಂದರೆ ಇಲ್ಲಿ ಇದು ಪ್ಲೇಸ್ ಮಿಸ್ ಮಾಡಬೇಡಿ, ತುಂಬ ಒಳ್ಳೆಯದು. ಊಟ ಆದಮೇಲೆ ಡೆಸರ್ಟ್ ಯಾರಿಗೆ ಬೇಡ ಹೇಳಿ. ಸೊ ನಾನೀಗ ಗೋವಾದು ಫೇಮಸ್ ಆಗಿರುವ ಡೆಸರ್ಟ್ ಆರ್ಡರ್ ಮಾಡ್ತಿದ್ದೇನೆ. ಈ ಡೆಸರ್ಟಿಗೆ ಹೇಳ್ತಾರೆ ಬೆಬಿಂಕಾ ಅಂತ. ಇದು ವೆನಿಲಾ ಐಸ್ಕ್ರೀಮ್ ತುಂಬ ಒಳ್ಳೆಯದಿರುತ್ತೆ, ಬಿಸಿಯಾಗಿ ಮತ್ತು ಕೋಲ್ಡ್ ಕಾಂಬಿನೇಷನ್. ಸೊ ನಾನ್ ವೆಜ್ ಡೆಸರ್ಟ್, ನೀವು ವೆಜ್ ಅಂತ ತಿಳ್ಕೊಂಡು ತಿನ್ನಬೇಡಿ. ಕ್ರೌಡ್ ಫುಲ್ ಇದೆ ಗಾಯ್ಸ್. 3:00 ಆಯಿತು, ಆದರೆ ಕೂಡ ಜನ ಬರ್ತಾ ಇದ್ದಾರೆ. ಎಲ್ಲ ಫೋಟೋ ತೆಗಿಲಿಕ್ಕೆ ಒಳ್ಳೆಯದಿದೆ, ಚೆನ್ನಾಗಿದೆ. ನನಗೆ ನನ್ನ ತೆಗಿಲಿಕ್ಕೆ ಫೋಟೋ ಯಾರಿಲ್ಲ ಇಲ್ಲಿ. ನಾನೀಗ ಗೋವಾದು ಒಂದು ಫೇಮಸ್ ಚರ್ಚಿಗೆ ಹೋಗ್ತಿದ್ದೇನೆ, ಪಂಜಿಮಲ್ಲಿ ಇರೋದು. ಅದು ಚರ್ಚಿಗೆ ಬಂದಿದ್ದೇನೆ ಈಗ ನಾನು. ಫುಲ್ ಕ್ರೌಡ್ ಇದೆ ಇಲ್ಲಿ, ಎಲ್ಲರೂ ಫೋಟೋ ಎಲ್ಲ ತೆಗಿತಾ ಇದ್ದಾರೆ, ತೋರಿಸ್ತೇನೆ ನಾನು ನಿಮಗೆ. ನೀವು ಈ ಚರ್ಚ್ ಮೂವೀಸಲ್ಲೆಲ್ಲ ನೋಡಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ. ಸೊ ಅದು ಇದೇ ಚರ್ಚ್. ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಇಲ್ಲ ಅಂತೆ, ಅದಕ್ಕೆ ಹೊರಗಿಂದನೇ ಫೋಟೋ ಎಲ್ಲ ತೆಗಿತಾ ಇದ್ದಾರೆ ಎಲ್ಲರೂ. ಅದಕ್ಕೆ ಈಗ ಅಲ್ಲಿ ಸೆಕ್ಯೂರಿಟಿ ಹತ್ರ ಮಾತಾಡಿ ಹಿಂದೆಯಿಂದ ಮೆಲ್ಲ ಹೋಗಿ ಅಂತ ಹೇಳಿದ್ದಾರೆ. ಸೊ ಹಿಂದೆ ಮೆಲ್ಲ ಹೋಗ್ತಿದ್ದೇನೆ, ಅಲ್ಲಿ ಮದುವೆ ಆಗ್ತಿದ್ದಂತೆ ಯಾರದ. ಸೊ ಅವರ ಗೆಸ್ಟ್ ಒಟ್ಟಿಗೆ ಮೆಲ್ಲ ಹೋಗಿ ಅಂತ ಹೇಳ್ತಿದ್ದಾನೆ ಅಲ್ಲಿ, ಇಲ್ಲಿ ಅದು ಸೆಕ್ಯೂರಿಟಿ. ನನ್ನ ಹಿಂದೆ ಬರ್ತಿದ್ದಾರಲ್ಲ ಅವರ ಒಟ್ಟಿಗೆ ಅಂತ ನಾನು ಬರ್ತಿದ್ದೇನೆ ಈಗ. ಇವರದು ಹೆಸರು ನೋಡಿ ಗೈಸ್, ಕುಂಚಿತ ಮತ್ತು ಕ್ಲೀನ್ ಫೆಡ್. ಈಗ ಇಲ್ಲಿಂದ ನಾನು ಓಲ್ಡ್ ಗೋವಾ ಚರ್ಚ್ ಹತ್ರ ಹೋಗ್ತಿದ್ದೇನೆ. ಅಲ್ಲಿ ಸೇಂಟ್ ಫ್ರಾನ್ಸಿಸ್ ಅದು ಬಾಡಿ ಇದೆ ಅಲ್ಲ, ಆ ಚರ್ಚ್. ಗೋವಾ ಬಂದರೆ ಆಲ್ಮೋಸ್ಟ್ ಎಲ್ಲ ಮಾಡಲ್ಸ್ ಬಂದು ಇಲ್ಲಿ ಫೋಟೋ ತೆಗಿತಾರೆ, ನೀವು ನೋಡಿರ್ಬೋದು. ಕಲರ್ ಮನೆ ಹಿಂದೆ ಎಲ್ಲ. ಸೊ ಇದೇ ಪ್ಲೇಸ್ ಅದು. ಸೊ ನೋಡಿ ಮನೆ ಎಲ್ಲ ಇಲ್ಲೆಲ್ಲ ತೆಗಿತಾ ಇದ್ದಾರೆ ಫೋಟೋಸ್. ಇದೆಲ್ಲ ಪೋರ್ಚುಗಲ್ ಸ್ಟೈಲ್ ಮನೆಗಳು. ಈ ಪ್ಲೇಸ್ ಕೂಡ ನೋಡಿರ್ಬೋದು ನೀವು ಫೋಟೋಸಲ್ಲಿ. ಇಲ್ಲಿ ಎಲ್ಲ ಹಾಕಿದ್ದಾರೆ ಬೋರ್ಡ್, ಫೋಟೋ ಎಲ್ಲ ತೆಗಿಲಿಕ್ಕಿಲ್ಲ ಅಂತ ನೋಡಿ. ಇಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ. ನಾನು ತೆಗಿತಿದ್ದೇನೆ, ಯಾರು ಸಹ ಏನು ಹೇಳ್ತಾ ಇಲ್ಲ ಸದ್ಯಕ್ಕೆ. ಎಲ್ಲ ಕಡೆ ಖಾಲಿ ಬೋರ್ಡೇ ಕಾಣ್ತಿದೆ, ನೋ ಫೋಟೋಸ್, ನೋ ಪಾರ್ಕಿಂಗ್. ಯಾಕಂದರೆ ಇದೆಲ್ಲ ಪ್ರೈವೇಟ್ ಮನೆಗಳು,
ಇಲ್ಲಿ 3 to 4 ಲೇನ್ಸಲ್ಲಿ ಹೀಗೇ ಕಲರ್ ಮನೆಗಳಿದ್ದಾವೆ. ಎಲ್ಲ ಲೇನ್ಸಲ್ಲಿ ಕೂಡ ಜನರಿದ್ದಾರೆ ಫೋಟೋ ತೆಗಿತಾ. ಈಗ ನಾನು ಹೊರಡ್ತೇನೆ. ನಾನು ಸನ್ಸೆಟ್ ಆಗುವ ಮುಂಚೆನೇ ಬೀಚಿಗೆ ಹೋಗ್ಬೇಕಂತಿದ್ದೆ. ಸೊ ಈಗ ಆಗೋದಿಲ್ಲ ಅಂತ ಅನಿಸ್ತೇನೆ, ಯಾಕೆಂದರೆ ಈಗ ಪುನಃ ಓಲ್ಡ್ ಗೋವಾ ಚರ್ಚಿಗೆ ಸಹ ಹೋಗ್ಲಿಕ್ಕೆ ಉಂಟು. ಈಗ ಆನ್ ದ ವೇ ನಾನು ಜೋಸೆಫ್ ಬಾರಿಗೆ ಸಹ ಹೋಗ್ತಾ ಇದ್ದೇನೆ. ಅಲ್ಲಿ ಏನಾದರೂ ಕುಡಿದು ಹೋಗೋದು. ಇಲ್ಲಿ ವಾಕಿಂಗ್ ಡಿಸ್ಟೆನ್ಸಲ್ಲೇ ಒಂದು ಜೋಸೆಫ್ ಬಾರ್ ಅಂತ ಇದೆ, ಅದು ಸ್ವಲ್ಪ ಫೇಮಸ್ ಇದೆ ಅಂತೆ, ನೋಡಿ ಬರುವ ಎಂತ ಇದೆ ಅಂತ. ಸೊ ಇದೇ ಪ್ಲೇಸ್. ಇದು ತುಂಬ ಓಲ್ಡ್ ಬಾರ್ ಅಂತೆ. ನಾನಿಲ್ಲಿ ತಮ್ಡೆ ರೋಸಾ ಅಂತ ಒಂದು ಕಾಕ್ಟೇಲ್ ಆರ್ಡರ್ ಕೊಟ್ಟೆ, ಬಂತು ಕಾಕ್ಟೇಲ್. ಒಳ್ಳೆದಿದೆ. ತುಂಬ ಒಳ್ಳೆದಿದೆ ಇದು. ಇದು ತುಂಬ ಓಲ್ಡೆಸ್ಟ್ ಬಾರ್ ಅಂತ ಹೇಳ್ಬೋದು ಗೋವಾದಲ್ಲಿ. ನೀವು ನೋಡ್ಬೋದು, ಹಿಂದೆಲ್ಲ ಬ್ಯಾಕ್ಗ್ರೌಂಡೆಲ್ಲ ನೋಡ್ಬೋದು. ಪ್ರೈಸ್ ಕೂಡ ತುಂಬ ಚೀಪೇ ಇದೆ. ಫುಡ್ ಕೂಡ 40 ರೂಪಾಯಿಗೆಲ್ಲ ಸಿಗ್ತಾ ಇದೆ ಫುಡ್ ಇಲ್ಲಿ. ನೀವು ಬಂದರೆ ಇಲ್ಲಿ ವಿಸಿಟ್ ಮಾಡಿ. ಇಲ್ಲಿ ಕೂಡ ವಿಡಿಯೋ ಮಾಡಲಿಕ್ಕೆ ಅಲೌಡ್ ಇಲ್ಲ ಅಂತೆ. ನಾನು ಮೆಲ್ಲ ಮಾಡ್ತಿದ್ದೆ ನೋಡೋದಾಗೆ ಆಸ. ನೀವು ನೋಡಿದರೆ ಈಗ ಡಿಲೀಟ್ ಮಾಡಿಸ್ತಾರೆ. ನೀವು ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಅವರು. ನಂದು ಓಲ್ಡ್ ಗೋವಾ ಚರ್ಚಿಗೆ ಹೋಗೋದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು, ಯಾಕೆಂದರೆ ಆಲ್ರೆಡಿ ಲೇಟ್ ಆಗಿದೆ. ಸನ್ಸೆಟ್ ಕೂಡ ಆಲ್ರೆಡಿ ಆಯಿತು. ಸೊ ಈಗ ಡೈರೆಕ್ಟ್ ನಾನು ಇಲ್ಲಿಂದ ವೆಗೆಟರ್ ಬೀಚಿಗೆ ಹೋಗ್ತಿದ್ದೇನೆ. ಇದು ಬಿಗ್ ಡ್ಯಾಡಿ ಕ್ಯಾಸಿನೋ, ತುಂಬ ಫೇಮಸ್ ಇದೆ. ಇಲ್ಲೆಲ್ಲ ಹೋಗಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಹಣ ಆದಮೇಲೆ ಹೋಗುವ. ಇಲ್ಲೆಲ್ಲ ಎಂಟ್ರೆನ್ಸ್ ನೋಡಿ, ಎಂಟ್ರೆನ್ಸ್ ಬಿಗ್ ಡ್ಯಾಡಿ ಅದು. ಎಲ್ಲರೂ ಹಣ ಇದ್ದವ್ರು ಬರ್ತಾರೆ ಇಲ್ಲಿ. ಇಲ್ಲಿ ಸಹ ಉಂಟು, ಇದು ಸಹ ಒಂದು ಕ್ಯಾಸಿನೋನೇ. ಇಲ್ಲಿ ಇನ್ನೊಂದುಂಟು. ಇಲ್ಲಿ ಕೂಡ ಟ್ರಾಫಿಕ್, ಬ್ಯಾಂಗ್ಳೂರಲ್ಲಿ ಕೂಡ ಟ್ರಾಫಿಕ್, ಎಲ್ಲ ಕಡೆ ಟ್ರಾಫಿಕ್. ನನಗೆ ಬ್ಯಾಂಗ್ಳೂರು ಫೀಲೇ ಬರ್ತಿದೆ ಈ ಟ್ರಾಫಿಕಲ್ಲಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಫೈನಲಿ ನಾನು ನನ್ನ ರೂಮಿಗೆ ರೀಚ್ ಆದೆ ನೋಡಿ. ಸೊ ನಾನು ಬೀಚಿಗೆ ಹೋಗ್ಲಿಕ್ಕೆ ಅಂತ ಇದ್ದೆ, ಅಲ್ಲಿ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. 2 ಪ್ಲೇಸ್ ಕ್ಯಾನ್ಸಲ್ ಆಯಿತು, ಯಾಕೆಂದರೆ ಟ್ರಾಫಿಕ್ ಇತ್ತು, ಫುಲ್ ಟ್ರಾಫಿಕ್ ಇತ್ತು. ಸೊ ಆ ರೀಸನಿಂದ ಬೀಚ್ ಸಹ ಕ್ಯಾನ್ಸಲ್. ಈಗ ನಾನು ರೂಮಿಗೆ ಹೋಗಿ ಚೇಂಜ್ ಮಾಡಿ ಯಾವುದಾದ್ರೂ ಡೀಸೆಂಟ್ ಪಬ್ಬಿಗೆ ಹೋಗಿ ಬಂತಿದ್ದೇನೆ. ಈಗ ಹೋಗುವಾಗ ಸ್ಕೂಟಿಯಲ್ಲಿ ಹೋಗೋದಿಲ್ಲ, ಎಲ್ಲಿಯಾದರೂ ಹತ್ತಿರ ನಡ್ಕೊಂಡು ಹೋಗೋದು, ಇಲ್ಲಾದರೆ ಕ್ಯಾಬ್ ಮಾಡಿ ಹೋಗೋದು. ಯಾಕೆಂದರೆ ಕುಡಿದು ಬಂದರೆ ಪುನಃ ಹೊರಗಡೆ ಬೇಡ, ಫೈನ್ ಎಲ್ಲ ಕಟ್ಟೋದು. ಅದಕ್ಕೆ ನಾನು ಈಗ ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ತೀನಿ, ಆಮೇಲೆ ಹೊರಡ್ತೇನೆ. ಗೈಸ್, ನಾನೀಗ ರೆಸ್ಟ್ ಮಾಡಿ ಆಯಿತು. ಈಗ ನಾನು ಸಿಂಕ್ ನೈಟ್ ಕ್ಲಬ್ ಅಂತ ಹೊಂದಿದ್ದೆ, ನಾನೀಗ ಅಲ್ಲಿ ಹೋಗ್ತೇನೆ ರೆಡಿಯಾಗಿ. ಈಗ ನಾನು ಕ್ಯಾಬ್ ನೋಡಿದೆ ಎಷ್ಟಾಗ್ತದಂತೆ ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ. ಕ್ಯಾಬಲ್ಲಿ ಎಷ್ಟು ತೋರಿಸಿದ್ದು ಗೊತ್ತುಂಟಾ? 400 ತೋರಿಸಿ. ಬ್ಯಾಂಗ್ಳೂರಲ್ಲಿ ಆದರೆ ಒಂದು 100 ರೂಪೀಸ್ 150 ರೂಪೀಸ್ ತೋರಿಸ್ತಾ ಇತ್ತು. ಇಲ್ಲಿ 400 ತೋರಿಸ್ತದೆ, 450 ಸಮಥಿಂಗ್. ಸೊ ನಾನು ಈಗ ಬುಕ್ ಮಾಡಿ ಅಲ್ಲಿ ಹೋಗ್ತೇನೆ, ಮತ್ತು ಅಲ್ಲಿ ಕುಡ್ದಾದ್ಮೇಲೆ ಹಾಗೆಯೇ ವಾಪಸ್ ಬರ್ತೀನಿ ಕ್ಯಾಬಲ್ಲಿ. ಈಗ ನೈಟ್ ಹೋಗಲಿಕ್ಕೆ ರೆಡಿ ಆಗಿದ್ದೇನೆ. ಸೊ ಇಲ್ಲಿಂದ ಡೈರೆಕ್ಟ್ ನಾನು ಕ್ಯಾಬಲ್ಲಿ ಹೋಗ್ತಿದ್ದೇನೆ. ನಾನು ನಿಮಗೆ ಕ್ಯಾಬಿಗೆ ಪ್ರೈಸ್ ತೋರಿಸ್ತೇನೆ. 433 ಇದೇ ಮಿನಿಮಮ್. ಇದು ಇವತ್ತಿಗೆ ಬುಕ್ ಆಗೋದಾಗೆ ಕಾಣೋದಿಲ್ಲ. ನಾನೀಗ ನಡ್ಕೊಂಡು ಹೋಗ್ತಾ ಇದ್ದೇನೆ. ಟ್ಯಾಕ್ಸಿ ಸಿಗ್ತದ ನೋಡ್ತೇನೆ, ಟ್ಯಾಕ್ಸಿ ಸಿಕ್ಕಿದ್ರೆ ಹೋಗ್ತೇನೆ, ಇಲ್ಲಾಂದರೆ ಎಂತ ಮಾಡೋದು ಗೊತ್ತಿಲ್ಲ. 1 ಗಂಟೆ ಆದಮೇಲೆ ನನಗೆ ಕ್ಯಾಬ್ ಸಿಕ್ತು. ಈಗ ನನಗೆ ಅಲ್ಲಿ ರೀಚ್ ಆಗಲಿಕ್ಕೆ ಆಲ್ಮೋಸ್ಟ್ 10 ಕಿಲೋಮೀಟರ್ ಇದೆ, ಅರ್ಧ ಗಂಟೆ ಆಗುತ್ತೆ. ಸೊ ಬರುವಾಗ ಕೂಡ ಲೇಟ್ ಆಗ್ಬೋದು, ಒಂದು 2-3 ಗಂಟೆ ಆಗ್ಬೋದು. ಸೊ ನಾನು ಇವರದೇ ನಂಬರ್ ತಗೊಂಡಿದ್ದೇನೆ, ಇವರಿಗೇನೆ ಕಾಲ್ ಮಾಡ್ತೇನೆ. ನನ್ನ ಕೆಲಸ ಕೂಡ ಈಸಿ ಆಯಿತು. ಈಗ ಸಿಂಕಿಗೆ ರೀಚ್ ಆದೆ. ಈಗ ಇವರಿಗೆ ಪಾಸ್ ತೋರಿಸ್ಬೇಕು, ಜನ ಇದ್ದಾರೆ. ನಾನು ಪಾಸ್ ತೋರಿಸಿದೆ, ಈಗ ಹಾಕ್ತಿದ್ದಾರೆ ಕೈಗೆ ಕಟ್ತಾ ಇದ್ದಾರೆ. ಒಳಗೆ ಫುಲ್ ಜನ ಇದ್ದಾರೆ, ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ. ನಾನು ಈಗ ಹೊರಗೆ ಕೂತ್ಕೊಂಡು ಇಲ್ಲೇ ಆರ್ಡರ್ ಮಾಡಿ ತಿಂತೇನೆ, ಇಲ್ಲೇ ಕುಡಿತೇನೆ. ಸೊ ಆಮೇಲೆ ಒಳಗೆ ಹೋಗ್ತೇನೆ, ಯಾಕೆಂದರೆ ಅಲ್ಲಿ ಚೇರ್ಸ್ ಎಲ್ಲ ಆಲ್ರೆಡಿ ಫುಲ್ ಆಗಿದೆ, ಅಲ್ಲಿ ಜಾಗ ಸಹ ಇಲ್ಲ. ಅದಕ್ಕೆ ನಾನು
ಇಲ್ಲಿ ಹೊರಗೆ ಇಲ್ಲಿ ಖಾಲಿ ಇದೆ, ಇಲ್ಲಿ ಜಾಸ್ತಿ ಜನ ಸಹ ಇಲ್ಲ. ಇಲ್ಲೇ ತಿಂದು ಕುಡಿದು ಮತ್ತೆ ಒಳಗೆ ಹೋಗ್ತೇನೆ. ಅಲ್ಲಿ ಒಳಗೆ ಮಾತಾಡಲಿಕ್ಕೆ ಸಹ ಆಗೋದಿಲ್ಲ ಹೋದರೆ, ಯಾಕೆಂದರೆ ಸೌಂಡ್ ಸಹ ಹಾಗೆ ಗಟ್ಟಿ ಇದೆ. ಹೊರಗೇನೆ ಇಷ್ಟು ಗಟ್ಟಿ ಕೇಳ್ತಿದೆ. ಸೊ ಎಸ್, ನೋಡುವ ಎಂತ ಇದೆ ಅಂತ ಇಲ್ಲಿ ತಿನ್ನಲಿಕ್ಕೆ ಕುಡಿಲಿಕ್ಕೆ ಅಂತ. ಸೊ ನಾನು ಇಲ್ಲಿ ಬರಲಿಕ್ಕೆ ರಿಸರ್ವ್ ಮಾಡಿದ್ದೆ ಮೊದಲೇ. ಸೊ ರಿಸರ್ವ್ ಮಾಡಲಿಕ್ಕೆ ನನಗೆ 5000 ಆಯಿತು ಒಬ್ಬನಿಗೆ. ಕಪಲ್ಸ್ ಆದರೆ 3000, ಸ್ಟ್ಯಾಗ್ ಎಂಟ್ರಿ 5000, ಮತ್ತು ಲೇಡೀಸ್ 500 ಅಂತೆ. ಸೊ ಅದು ರೆಡಿಮೇಬಲ್ ಅವರು ಇಲ್ಲಿ ಬಂದಾದಮೇಲೆ ಇದು ಕಾರ್ಡಿಗೆ ಹಾಕಿ ಕೊಟ್ಟಿದ್ದಾರೆ ಅಮೌಂಟ್. ಸೊ ಈ ಅಮೌಂಟ್ ನಾನು 5000 ಅದು ಏನು ಕೂಡ ತಿನ್ಬೋದು. ಆಮೇಲೆ ಟಾಪಪ್ ಅಮೌಂಟ್ ಇದು ಬಿಲ್ ಜಾಸ್ತಿ ಬಂದರೆ ಇದು ಟಾಪಪ್ ಮಾಡಬೇಕು ನಾನು. ಇದು ಫುಡ್ ಮೆನ್ಯೂ. ಇದು ನಿಮಗೆ ಬೇಕಾದರೆ ಮೆನ್ಯೂ ಡೈರೆಕ್ಟ್ ಗೂಗಲಲ್ಲಿ ಸಿಗುತ್ತೆ, ನಾನು ತೋರಿಸೋದಂತ ಯೂಸ್ ಇಲ್ಲ. ನಿಮಗೆ ಗೂಗಲಲ್ಲಿ ಪಬ್ಬದ ಹೆಸರು ಹಾಕಿ ಮೆನ್ಯೂ ಅಂತ ಹಾಕಿದರೆ ಅಲ್ಲಿ ಮೆನ್ಯೂ ಬರುತ್ತೆ. ನಾನು ಕಾಕ್ಟೇಲ್ ಕುಡಿತಾ ಇದ್ದೇನೆ. ನಾನು ಇಲ್ಲಿ ಕಾಕ್ಟೇಲಲ್ಲಿ ಲೈಟ್ ಇಟ್ಟು ಕುಡಿತಾ ಇದ್ದೇನೆ. ಎಲ್ಲ ವೆಯ್ಟರ್ಸ್ ಬಿಸಿ ಇದ್ದಾರೆ ಒಳಗೆ, ಇಲ್ಲಿ ಯಾರು ಸಹ ವೆಯ್ಟರೇ ಇಲ್ಲ. ಎಲ್ಲರೂ ನನ್ನಾಗೇನೆ ಕಾಯ್ತಾ ಇದ್ದಾರೆ ಆರ್ಡರಿಗೆ. ಮೆನು ಅಲ್ಲಿ ಕೂಡ ಜಾಸ್ತಿ ಆಪ್ಷನ್ಸ್ ಇಲ್ಲ, ಸ್ವಲ್ಪ ಆಪ್ಷನ್ಸ್ ಇದೆ ಮಾತ್ರ, ಬೆಸ್ಟ್ ಆಪ್ಷನ್ಸ್ ಇದೆ. ನಾನು ಆರ್ಡರ್ ಮಾಡಿದ್ದು ಲೈಟಿ ಬಂತು ಈಗ. ಸೊ ಫುಡ್ಡಿಂದು ಸಹ ಬರಲಿಲ್ಲ, ತುಂಬ ಹೊತ್ತು ತಗೊಂಡಿದ್ರು ಸರ್ವ್ ಮಾಡಲಿಕ್ಕೆ. ಇಲ್ಲಿ ಬಂದು 1 ಗಂಟೆ ಆಯಿತು, ಇನ್ನೂ ಸಹ ಆರ್ಡರ್ ಬರಲಿಲ್ಲ. ಆರ್ಡರ್ ಕೊಟ್ಟಾದಮೇಲೆ ಸಹ ಅಲ್ಲಿ ಲೈಟ್ ಈಗ ಜಸ್ಟ್ ತಂದು ಕೊಟ್ಟರು. ಫುಡ್ ಇನ್ನು ಎಷ್ಟು ಟೈಮ್ ಆಗ್ತದೆ ಗೊತ್ತಿಲ್ಲ. ಇಲ್ಲಿ ಒಬ್ಬನೇ ವೆಯ್ಟರ್ ಇದ್ದಾನೆ, ಎಲ್ಲ ಅವನೇ ಮಾಡ್ತಿದ್ದಾನೆ. ಒಬ್ಬನೇ ಕುಡಿಯೋದು ಮಜಾನೇ ಬೇರೆ. ನೀವು ಸಹ ಟ್ರೈ ಮಾಡಿ, ಒಬ್ಬನೇ ಹೋಗಿ ಎಲ್ಲಿಯಾದರೂ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಚಿಕನ್ ವಿಂಗ್ಸ್ ಮತ್ತು ಪ್ರಾನ್ಸ್ ಬಟರ್ ಗಾರ್ಲಿಕ್ ಬಂತು. ಚಿಕನ್ ವಿಂಗ್ಸ್ 1 kg ಕೊಟ್ಟಿದ್ದಾರೆ. ಮಾನ್ಸ್ ಕಲಿ ಲೆಕ್ಕದು ಕೊಟ್ಟಿದ್ದಾರೆ. ಈಗ ಒಂದು ಬಂಡಸ್ ಬರಲಿಕ್ಕೆ ಇದೆ ಬಾಕಿ. ಒಳಗೆ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ನಾನು ಸ್ವಲ್ಪ ಹೊತ್ತಲ್ಲಿ ಹೋಗ್ತೇನೆ ಎಲ್ಲ ತಿಂದಾದ್ಮೇಲೆ. ಫುಡ್ ಓಕೆ ಇದೆ, ಅಷ್ಟು ಒಳ್ಳೆ ಇದೆ ಅಂತ ಇಲ್ಲ. ಮಧ್ಯಾಹ್ನ ಕಂಪೇರ್ ಮಾಡಿದರೆ ಮಧ್ಯಾಹ್ನದೇ ಒಳ್ಳೆ ಇತ್ತು. ಇದರ ನಾನು 10 ನಾನು 6-7 ಕೊಡ್ತೀನಿ. ನಾನು ಆರ್ಡರ್ ಮಾಡಿದ್ದು ಗೋಲ್ಡನ್ ಕಲಾಮಾರಿ, ಜಸ್ಟ್ ಈಗ ಬಂದದ್ದು ಮಾತ್ರ. ಹೇಗಿದೆ ಗೊತ್ತಿಲ್ಲ, ಟೇಸ್ಟ್ ಮಾಡಿ ನೋಡುವ. ಇದು ಕೂಡ ಓಕೆ ಇದೆ. ಗುಡ್. ಇಲ್ಲಿಂದ ನನಗೆ ಒಂದು ಒಳ್ಳೆ ವ್ಯೂ ಸಿಗ್ತಾ ಇದೆ. ಪುನಃ 1 ಪ್ಲೇಟ್ ಗೋಲ್ಡನ್ ಪ್ರಾನ್ಸ್ ಆರ್ಡರ್ ಮಾಡಿದೆ. ತಿಂದೆಲ್ಲ ಆಯಿತು, ಈಗ ಒಳಗೆ ಹೋಗ್ತಿದ್ದೇನೆ. ಅಲ್ಲಿ ನಾನು ಮಾತಾಡಿದ್ದು ಕೇಳೋದಿಲ್ಲ, ಅಲ್ಲಿ ವೀಡಿಯೋಸ್ ಹಾಕ್ತೀನಿ ನಾನು ಒಳಗೆ ಹೋಗುವಾಗಾದರೆ ಬನ್ನಿ. ಇಲ್ಲಿಂದ ಈಗ ಹೊರಗೆ ಬಂದೆ. 2 ಗಂಟೆ ಆಗಿದೆ. ಎಲ್ಲರೂ ಕುಣಿತಾ ಇದ್ದಾರೆ. ನಾನು ಕುಣಿದು ಹೊರಗೆ ಬಂದೆ. ಈಗ ಇಲ್ಲಿಂದ ಎಲ್ಲಿಯಾದರೂ ಬೀಚಿಗೆ ಹೋಗಿ ಶಾಕಿಗೆ ಹೋಗುವ ಅಂತ ಅನಿಸಿದೆ. ಅದು ಕೊಡಲಿಕ್ಕೆ ಅಂತ ಇಲ್ಲ ನಿಮಗೆ. ಬಾ, ನಾವು ಬೀಚಿಗೆ ಹೋಗುವ ಬಾ. ನೋಡುವ ಎಲ್ಲಿ ತನಕ ಬರ್ತದೆ ಅಂತ. ನಾನು ಉಲ್ಟಾ ಹೋಗ್ತಿದ್ದೆ, ಈಗ ಪುನಃ ವಾಪಸ್ ಹೋಗ್ತಿದ್ದೇನೆ. ನಾ ಎಲ್ಲ ನಿಲ್ಲಿತು, ಬರ್ತಿಲ್ಲ ಅಷ್ಟೇ ಅದರದ್ದು. ಅದಕ್ಕೆ ಸಾಕಾಯಿತು. ಆ್ಯಕ್ಚುಲಿ ನನಗೆ ಈಚೆ ಹೋಗಲಿಕ್ಕೆ ಇತ್ತು, ನಾನು ಆ ಕಡೆ ಹೋಗಿದ್ದೆ. ಅಲ್ಲಿಂದ ಈಗ ಪುನಃ ಈ ಕಡೆ ಹೋಗ್ತಿದ್ದೇನೆ. ಪುನಃ ಬಂತು ನೋಡಿ ಇದು. ರೋಡಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಿದ್ದೇನೆ 3 ಗಂಟೆಗೆ. ನಾನು ಬೀಚಿಗೆ ಬಂದಿದ್ದೇನೆ, ಇಲ್ಲಿ ಯಾರಿಲ್ಲ. ಈಗ ಹಾಗೆಯೇ ವಾಪಸ್ ಹೋಗ್ಬೇಕಂತ ಅನಿಸ್ತಾ ಇದೆ. ಎಲ್ಲ ಕ್ಲೋಸ್ ಇದೆ ಇಲ್ಲಿ. ನಾನು ಯಾವುದಾದ್ರೂ ಓಪನ್ ಇರುತ್ತೆ ಅಂತ ಅನಿಸುತ್ತೆ. ಎಲ್ಲ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಿದೆ. ಫುಲ್ ಡಿಸಪಾಯಿಂಟ್ಮೆಂಟ್ ಗೈಸ್. ಇಲ್ಲಿ ಎಂಥ ಸಹ ಓಪನ್ನೇ ಇಲ್ಲ. ಈಗ ಕ್ಯಾಬ್ ಅವರಿಗೆ ಕಾಲ್ ಮಾಡಿದೆ, ಅವರೊಂದು ಬರುವಾಗ
45 ಮಿನಿಟ್ಸ್ ಅನ್ನೋಕೆ ಆಗ್ತದಂತೆ. ಸೊ ನಾನೀಗ 45 ಮಿನಿಟ್ಸ್ ಇಲ್ಲೇ ಕೂತ್ಕೊಳ್ಬೇಕು ಬೀಚಲ್ಲಿ ಒಬ್ಬನೇ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಇವತ್ತಿಗೆ ಅಷ್ಟೇ, ಡೇ 1.